ಇಂಡಿಯಾ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಶುರುವಾಗಲಿದೆ? ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದೆ. ಯಾಕಪ್ಪ ಅಂದರೆ ಫಸ್ಟ್ ಮ್ಯಾಚು ಹೀನ್ಯವಾಗಿ ಸೋತ ನಂತರ ಚೆನ್ನಾಗಿ ಆಡಿದ್ವಿ, ಕೊನೆಯಲ್ಲಿ ಚೆನ್ನಾಗಿ ಆಡಿಲ್ಲ ಅಷ್ಟೇ. ಭಾರತ ತಂಡ ಎರಡನೇ ಟೆಸ್ಟ್ ಪಂದ್ಯ ಎಡ್ಬಸ್ಟನ್ನಲ್ಲಿ ಆಡ್ತಾರೆ. ಎಷ್ಟು ಗಂಟೆಗೆ ಶುರುವಾಗುತ್ತೆ ಡೇಟ್ ನೋಡೋದಾದರೆ ಜುಲೈ 2ನೇ ತಾರೀಕಿಂದ ಜುಲೈ 6ನೇ ತಾರೀಕು ಗಂಟ ಟೆಸ್ಟ್ ಪಂದ್ಯ ನಡೆಯುತ್ತೆ. ಅದು ಎಡ್ಬಸ್ಟನ್ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಹೇಳ್ಬೋದು. ಇಂಡಿಯಾ ಈಗ 0, ಇಂಗ್ಲೆಂಡ್ 1. ಈ ಟೆಸ್ಟ್ ಮ್ಯಾಚ್ನ ನಾವು ಗೆಲ್ಲಲೇಬೇಕು. ಪಿಚ್ ರಿಪೋರ್ಟ್ ಹೇಗಿದೆ? ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಬೇಕಾ ಬೌಲಿಂಗ್ ತೊಗೊಬೇಕಾ, ಏನು ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಡ್ಬಸ್ಟನ್ ಟೆಸ್ಟ್ ಮ್ಯಾಚಸ್ಸು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಟೋಟಲ್ 60 ಟೆಸ್ಟ್ ಮ್ಯಾಚಸ್ ಆಗಿದೆ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ 19 ಗೆದ್ದಿದ್ದಾರೆ, ಸೆಕೆಂಡ್ ಬ್ಯಾಟಿಂಗು 23 ಮ್ಯಾಚಸ್ ಗೆದ್ದಿದ್ದಾರೆ. ಇಂಡಿಯಾ ಟಾಸ್ ಗೆದ್ದು ಚೇಸಿಂಗ್ ಮಾಡಿದ್ರೆ ಬೆಟರು. ಚೇಸಿಂಗ್ ಮಾಡಿದಾಗ ಸ್ಕೋರ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಇನ್ನಿಂಗ್ಸ್ ಆ್ಯಾವ್ರೇಜ್ ಸ್ಕೋರು 302, ಸೆಕೆಂಡ್ ಇನ್ನಿಂಗ್ಸ್ ಆ್ಯಾವ್ರೇಜ್ ಸ್ಕೋರು 315 ಮಸ್ತಾಗಿದೆ ಅಂತ ಹೇಳ್ಬೋದು. ಥರ್ಡ್ ಇನ್ನಿಂಗ್ಸ್ ಆ್ಯಾವ್ರೇಜ್ ಸ್ಕೋರು 243, ಫೋರ್ತ್ ಇನ್ನಿಂಗ್ಸ್ ಆ್ಯಾವ್ರೇಜ್ ಸ್ಕೋರು 157. ನಿಮಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಡೇ ಸ್ವಲ್ಪ ಕಾಟ ಕೊಡುತ್ತೆ, ಸೆಕೆಂಡ್ ಡೇ ಸೂಪರ್ ಆಗಿರುತ್ತೆ, ಥರ್ಡ್ ಡೇ ಫೋರ್ತ್ ಡೇ ಓಕೆ ಆಗಿರುತ್ತೆ, ಫಿಫ್ತ್ ಡೇ ವರ್ಸ್ಟ್ ಆಗಿರುತ್ತೆ. ಈ ಒಂದು ಪಿಚ್ಚಲ್ಲಿ ಹೈಯೆಸ್ಟ್ ಟೋಟಲ್ಲು ಕೂಡ 710 ಅಂತ ಹೇಳ್ಬೋದು ಒಂದು ಇನ್ನಿಂಗ್ಸಲ್ಲಿ. ಲೋಯೆಸ್ಟ್ ಟೋಟಲ್ 30, ಹೈಯೆಸ್ಟ್ ಟೋಟಲ್ ಚೇಸು 378. ಟೀಮ್ ಇಂಡಿಯಾ ತಂಡ ಟಾಸ್ ಗೆದ್ದು ಚೇಸಿಂಗ್ ಮಾಡಿದ್ರೆ ಒಳ್ಳೆಯದು. ಇಂಗ್ಲೆಂಡಿಗೆ ನಾವು ಚೇಸಿಂಗ್ ಮಾಡೋದಕ್ಕೆ ಬಿಡಬಾರ್ದು, ಚೇಸ್ ಮಾಡಿಬಿಡ್ತಾರೆ ಏನು ಕೊಟ್ಟರು ಕೂಡ. ಇದು ಟೀಮ್ ಇಂಡಿಯಾ ಮಾಡಬೇಕಾಗಿರೋ ಕೆಲಸ. ಎಡ್ಬಸ್ಟನ್ನಲ್ಲಿ ಚೇಸಿಂಗ್ ತೊಗೊಂಡೋಗಿ ಗೆದ್ದಿದ್ದಾರೆ. ಟೀಮ್ ಇಂಡಿಯಾ ಟಾಸ್ ಗೆದ್ದು ಚೇಸಿಂಗ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. RCB ಜೈ ಇಂಡಿಯಾ ಅಂತ ಕಮೆಂಟ್ ಮಾಡಿ.